ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಮೇಲೆ ಟಿಕೆಟ್ ಟು ಫೈನಲ್ ಟಾಸ್ಕ್ ಇರ್ತದೆ, ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಈ ಟಾಸ್ಕ್ ಅಲ್ಲಿ ಇಂಡಿವಿಜುವಲ್ ಆಗಿ ಆಡ್ಬೇಕು. ಖಂಡಿತವಾಗ್ಲೂ ಯಾರ ಆಟ ಅವರೇ ಆಡ್ಬೇಕು. ಅದು ಒಬ್ಬೊಬ್ರಿಗೆ ಒಂದು ಚಾನ್ಸ್ ಕೊಡ್ತಾರೆ ಬಿಗ್ ಬಾಸ್. ಅದು ಯಾವ ರೀತಿ ಅಂದ್ರೆ ಮೊದಲೇದಾಗಿ ನಮ್ರತಾ ಕೊಟ್ಟಿದ್ರು, ಅದಾದ್ಮೇಲೆ ತನಿಷಾ ಕೊಟ್ರು, ಈಗ ವರ್ತು ಸಂತೋಷ್ ಅವರಿಗೆ ಈ ಟಾಸ್ಕ್ ಆಡಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ. ಅಂದ್ರೆ ಅವ್ರ ಜೊತೆಗೆ ಇನ್ನ 3 ಜನ ಸೆಲೆಕ್ಟ್ ಮಾಡ್ಕೋಬೇಕು. ಅದ್ರಲ್ಲಿ ಆ ಟೈಮ್ ಬಂದಾಗ, ಆ ವಿಶೇಷವಾಗ ಅವಕಾಶ ಸಿಕ್ಕಾಗ ವರ್ತೂರ್ ಅವ್ರು ಏನ್ ಮಾಡ್ತಾರೆ, ತುಕಾಲಿ ಅವ್ರು ಸೆಲೆಕ್ಟ್ ಮಾಡಲ್ಲ. ಕಾರಣ ಏನಂದ್ರೆ ಆ ಟಾಸ್ಕ್ ಅವ್ರು ಚೆನ್ನಾಗಿ ಆಡ್ತಾರೆ, ವರ್ತೂರ್ ಅವ್ರು ಬೇಡ ಅಂತ. ಕರೆಕ್ಟ್ ಆಗಿ, ಯಾಕಂದ್ರೆ ಇಲ್ಲಿ ಇಂಡಿವಿಜುವಲ್ ಆಗಿ ಆಡ್ಬೇಕಂದ್ರೆ ಅವ್ರಿಗೆ ವೀಕ್ನೆಸ್ ಅಂತ ಯಾರು ಇರ್ತಾರೋ ಅವ್ರನ್ನೇ ತಗೋಬೇಕು. ಬಟ್ ಇಲ್ಲಿ ಫ್ರೆಂಡ್ಸ್ ಏನ್ ಮಾಡ್ತಾರೆ, ಸ್ನೇಹಿತರು ಅಂದಾಗ ಎಕ್ಸಾಂಪಲ್ ಆಗಿ ತಗೊಳ್ಳಿ, ತನಿಷ್ ಅವರು ಕಾರ್ತಿಕ್ ಸೆಲೆಕ್ಟ್ ಮಾಡಿಲ್ಲ ಗೇಮ್ ಆಡಕ್ಕೆ. ಅದೇ ರೀತಿಯಾಗಿ ವರ್ತೂರ್ ಅವರು ಕೂಡ ತುಕಾಲಿ ಅವ್ರನ್ನ ಈ ಗೇಮ್ ಆಡಕ್ಕೆ ಸೆಲೆಕ್ಟ್ ಮಾಡಲ್ಲ. ಆಗ ತುಕಾಲಿ ಅವರು ಕೂಡ ವರ್ತೂರ್ ಅವ್ರ ಮೇಲೆ ತುಂಬಾ ರೈಸ್ ಆಗ್ತಾರೆ. ಮತ್ತೆ ಅಲ್ಲಿ ಆ ಕಾನ್ವರ್ಸೇಷನ್ ಹೇಗಿತ್ತು, ಅವ್ರ ಮಧ್ಯೆ ಯಾವ ರೀತಿ ಆಯ್ತು, ವರ್ತೂರು ತುಕಾಲಿ ಅವರು ನಿಜವಾಗ್ಲೂ ಜಗಳ ಆಡಿದ್ರ ಅಂತ ತಿಳ್ಕೊಳ್ಳೋಣ. ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅವಾಗಾದ್ರೆ ವರ್ತೂರ್ ಅವರು ತುಕಾಲಿ ಅವ್ರನ್ನ ಸೆಲೆಕ್ಟ್ ಮಾಡಲು, ಆವಾಗ ತುಕಾಲಿ ಅವರು ಬಂದು ವರ್ತೂರ್ ಅವ್ರ ಹತ್ರ ಮಾತಾಡ್ತಾರೆ. ಫ್ರೆಂಡ್ಶಿಪ್ ಇರೋ ವ್ಯಾಲ್ಯೂ ಇಷ್ಟೇನಾ, ಫ್ರೆಂಡ್ಶಿಪ್ ಗೆ ಒಂದು ಸಂಬಂಧ ಇಲ್ವಾ, ನಿನ್ ವ್ಯಾಲ್ಯೂ ಕೊಡೋದು ಇಷ್ಟ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ವರ್ತೂರ್ ಅವರು ತುಂಬಾ ಕಾಮಿಡಿ ಆಗಿ, ತುಂಬಾ ಕೂಲ್ ಆಗಿ ಆನ್ಸರ್ ಹೇಳ್ತಾರೆ, ಈ ರೀತಿ ಇತ್ತು ಸನ್ನಿವೇಶ, ಅದಕ್ಕೆ ನಿಮ್ಮನ್ನ ಸೆಲೆಕ್ಟ್ ಮಾಡಿಲ್ಲ ಬೇಡ ಅಂತ. ಬಟ್ ತುಕಾಲಿ ಅವರು ತುಂಬಾ ಸೀರಿಯಸ್ ಆಗ್ತಾರೆ ವರ್ತೂರ್ ಅವ್ರ ಮೇಲೆ, ಹಾಗೆ ಹೀಗೆ ಇಷ್ಟೇನಾ ಹಾಗೆ ಹೀಗೆ ಅಂತ. ಬಟ್ ಇದಕ್ಕಿಂತ ಸೀರಿಯಸ್ ಆಗ್ತಾರೆ ವರ್ತೂರ್ ಅವರು. ಯಾಕಂದ್ರೆ ನಿಮ್ಗೆ ಮೋಸ ಮಾಡಿ ಮಾತಾಡಕ್ ಆಗಲ್ಲ, ಮೋಸ ಮಾಡಿ ನಿಮ್ಮ ಹತ್ರ ಸ್ನೇಹತ್ವ ಮಾಡಕ್ಕಾಗಲ್ಲ, ಫ್ರೆಂಡ್ಶಿಪ್ ಮಾಡಕ್ ಆಗಲ್ಲ, ನಾನು ಬಿಟ್ಬಿಡ ಅಂತ. ನಿಜವಾಗ್ಲೂ ವರ್ತೂರ್ ಅವರು ಗೇಮ್ ಸ್ಟಾರ್ಟ್ ಮಾಡಿದ್ರ. ಯಾಕಂದ್ರೆ ಇದೇ ರೀತಿ ಇಂಡಿವಿಜುವಲ್ ಗೇಮ್ ಮಾಡಿದ್ರೆ ಯಾವುದೇ ಒಂದು ವ್ಯಕ್ತಿ ಆಗ್ಲಿ ಬಿಗ್ ಬಾಸ್ ಮನೆಯಲ್ಲಿ ಫೈನಲ್ ಟಾಪ್ 5 ಬರಕ್ ಸಾಧ್ಯನೇ. ಇಷ್ಟು ದಿನ ಯಾಕಂದ್ರೆ ಅವ್ರು ಕಂಫರ್ಟ್ ಝೋನ್ ಇದಾರೆ, ಫ್ರೆಂಡ್ಸ್ ಆಗಿದ್ದಾರೆ, ಸ್ನೇಹಿತಿದ್ದಾರೆ ಅಂತ ಯಾರ್ಯಾರ ಮಾತಾಡಿದ್ರು, ಈ ಎಪಿಸೋಡ್ ನೋಡಿದಾಗ ವಿನಯ್ ಅವರು ತುಂಬಾ ಹೀಯಾಳಿಸ್ತಾರೆ ತುಕಾಲಿ ಅವ್ರನ್ನ. ಏನಕ್ಕಂದ್ರೆ ನಿಮ್ಮ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತೀರಾ, ನಿಮ್ಗೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿ ವಿನಯ್ ಅವರು ತುಕಾಲಿ ಹೀಯಾಳಿಸ್ತಾರೆ. ಈ ಸನ್ನಿವೇಶ ನೋಡಿ ತುಕಾಲಿ ಅವರು ಕೂಡ ತುಂಬಾ ಜಾಸ್ತಿಯಾಗಿ ಮಾತಾಡುತ್ತಾರಂತ ಕಾಣ್ತಾ ಇದೆ. ಇದೇ ಕಾರಣಕ್ಕೆ ತುಕಾಲಿ ಅವ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂತಾರೆ, ಬೇಡ ಅದಾಗಿದ್ದಾಗಿದೆ, ಮತ್ತೆ ನಾವು ಫ್ರೆಂಡ್ಸ್ ಆಗಿರೋಣ ಬಾ ಅಂತ ಕರೀತಾರೆ ವರ್ತೂರ್ ಅವ್ರಿಗೆ. ಬಟ್ ವರ್ತೂರ್ ಅವ್ರು ಎಲ್ಲೋ ಕೇಳಿಸ್ತಿನೇ ಇಲ್ಲ, ತುಂಬಾ ಸೀರಿಯಸ್ ಆಗಿ ಕಾಣ್ತಾ ಇದೆ. ಮತ್ತೆ ಇನ್ನೊಂದು ಸೀನ್ ಅಲ್ಲಿ ಬರುತ್ತೆ, ವರ್ತೂರ್ ಅವರಿಗೆ ಈ ಸಲ ಏನಾದ್ರು ನಾನು ಮಾತಾಡ್ಸ ನೀವು ಹೋಗ್ಬಿಟ್ರೆಗಿನ ನಾನು ಮತ್ತೆ ನಿಮ್ ಮಾತಾಡ್ತಾ ಇದ್ದಿಲ್ಲ, ನಿಮ್ ಫ್ರೆಂಡ್ಶಿಪ್ ನನ್ ಬೇಕಾಗಿಲ್ಲ ಅಂತ ಹೇಳಿ ತುಕಾಲಿ ಅವರು ಆರ್ಡರ್ ಮಾಡ್ತಾರೆ, ವಾರ್ನಿಂಗ್ ಕೊಡ್ತಾರೆ. ಆದ್ರೆ ವರ್ತೂರ್ ಅವ್ರು ಮಾತ್ರ ಕೇಳಕ್ ಚಾನ್ಸ್ ಇಲ್ಲ ಅಂತ ಹೇಳಿ, ನಿಮ್ ಫ್ರೆಂಡ್ಶಿಪ್ ಬೇಡ, ನೀನು ಬೇಡ, ನಿನ್ ಸವಾಸನ ಬೇಡ ಅಂತ ಹೇಳಿ ವರ್ತೂರ್ ಅವರು ತುಕಾಲಿ ಅವ್ರನ್ನ ಬಿಟ್ಟು ಹೋಗ್ತಾರೆ. ಮತ್ತೆ ನಿಜವಾಗ್ಲೂ ಇದಾಗಿದೆಯಾ ಅಂದ್ರೆ ಖಂಡಿತವಾಗ್ಲೂ ವರ್ತೂರ್ ಅವರು ಯಾಕೋ ತುಕಾಲಿ ಮೇಲೆ ಸೀರಿಯಸ್ ಆಗಿದ್ದಾರೆ. ಮತ್ತೆ ಈ ರೀತಿ ಸೀರಿಯಸ್ ಆಗಿದ್ದು ನಿಮ್ಗೆ ಇಷ್ಟ ಆಯ್ತಾ, ಮತ್ತೆ ಅವ್ರಿಬ್ರು ಫ್ರೆಂಡ್ಸ್ ಆಗಿರ್ಬೇಕಾ ಬೇಡವಾ ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ